ಮಂಗಳೂರು ನಗರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದೆ. ಮಂಗಳೂರಿನ ಕದ್ರಿ ಡಾಕ್ಟರ್ಸ್ ಕಾಲೋನಿಯಲ್ಲಿ ಚಿರತೆ ಓಡಾಟ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 2 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಕಾಡು ಕೋಣ ಪತ್ತೆಯಾಗಿತ್ತು. ಇದೀಗ ಕದ್ರಿ ಬಳಿಯಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಸ್ಥಳೀಯರು ಕೂಡಲೇ ಚಿರತೆಯನ್ನ ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ. ಕೂಲಿ ಕೆಲಸಕ್ಕೆ ಹೊರಟ ಕಾರ್ಮಿಕರ ವಾಹನ ಪಲ್ಟಿಯಾಗಿ 11 ಜನ ಕಾರ್ಮಿಕರಿಗೆ ಗಂಭೀರ ಗಾಯ ಆಗಿದೆ. ರಾಯಚೂರಿನ ರಾಯಕುಂಪಿ ಗ್ರಾಮದ ಬಳಿ ಈ ಘಟನೆಯಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ವಾಹನ ಪಲ್ಟಿಯಾಗಿ ಅವಘಡ ಸಂಭವಿಸಿದೆ. ವಾಹನದಲ್ಲಿದ್ದ 11 ಜನ ಕಾರ್ಮಿಕರಿಗೆ ಗಂಭೀರ ಗಾಯ ಆಗಿದ್ದು ದೇವದುರ್ಗ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಗಬ್ಬೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ. ಕಾಡಾನೆ ಕಾರ್ಯಾಚರಣೆಗೆ ಅರಣ್ಯ ಇಲಾಖೆ ಇದೀಗ ಟ್ರ್ಯಾಕರ್ ಡಾಗ್ ಮೊರೆ ಹೋಗಿದೆ. ಚಿಕ್ಕಮಗಳೂರಿನ ಮತ್ತಾವರ ಗ್ರಾಮದಲ್ಲಿ ಆನೆ ಕಾರ್ಯಾಚರಣೆಗೆ 2 ವರ್ಷದ 2 ಹೆಣ್ಣು ಟ್ರ್ಯಾಕರ್ ಡಾಗ್ ಅನ್ನು ಬಳಸಲಾಗ್ತಿದೆ. 3 ಕಾಡಾನೆಗಳು ಡ್ರೋನ್ ಕಣ್ಣಿಗೂ ಬೀಳದೆ ಕಾಫಿ ತೋಟ ಅರಣ್ಯದಲ್ಲಿ ಬೀಡು ಬಿಟ್ಟಿದೆ. ಹೀಗಾಗಿ ಈ ಆನೆಗಳ ಸೆರೆಗೆ ಬೆಲ್ಜಿಯನ್ ಮೆಲಿನೋಯ್ ಸ್ಥಳೀಯ ನಾಯಿಯನ್ನು ಬಳಕೆ ಮಾಡಲಾಗಿದೆ. ಈ ನಾಯಿಗಳು ವಾಸನೆ ಹಾಗೂ ಹೆಜ್ಜೆ ಗುರುತನ್ನು ನೋಡಿ ಆನೆಗಳಿರೋ ಜಾಗವನ್ನು ಪತ್ತೆ ಹಚ್ಚಲಿದೆ. ಆನೆಗಳಿರೋ ಜಾಗದ ಬಗ್ಗೆ 1 ಕಿಲೋಮೀಟರ್ಗಿಂತಲೂ ಮೊದಲೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡುತ್ತೆ. ಜಮೀನಿನಲ್ಲಿ ಕಾವಲು ಕಾಯಲು ಹೋಗಿದ್ದ ಸಂದರ್ಭದಲ್ಲಿ ರೈತನ ಮೇಲೆ ಕಾಡಾನೆ ದಾಳಿ ನಡೆಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮುನಿಗುಡಿ ದೊಡ್ಡಿಯಲ್ಲಿ ಈ ಘಟನೆಯಾಗಿದೆ. ಗ್ರಾಮದ ಪ್ರಭುಸ್ವಾಮಿ ಅನ್ನೋರ ಮೇಲೆ ಕಾಡಾನೆ ದಾಳಿ ಮಾಡಿದ್ದು ರೈತನಿಗೆ ಗಂಭೀರ ಗಾಯ ಆಗಿದೆ. ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ರೈತ ಪ್ರಭುಸ್ವಾಮಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಮದುವೆಯಾಗುವುದಾಗಿ ಹೇಳಿ ಅಪ್ರಾಪ್ತೆಯ ಸೋದರ ಮಾವನೇ ಅತ್ಯಾಚಾರ ಎಸಗಿ ಗರ್ಭಿಣಿ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ. ಕೊಪ್ಪಳದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪಿಯು ವಿದ್ಯಾರ್ಥಿನಿ ಗರ್ಭಿಣಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಅಕ್ಟೋಬರ್ ತಿಂಗಳಲ್ಲಿ ಅಪ್ರಾಪ್ತೆ ಸೋದರ ಮಾವ ಅಲ್ತಾಫ್ನ ಮನೆಗೆ ತೆರಳಿದ್ದಾಗಿ ಮದುವೆಯಾಗ್ತೀನಿ ಅಂತ ಹೇಳಿ ಅತ್ಯಾಚಾರ ಎಸಗಿದ್ದ. ಇದೀಗ ಶಾಲೆಯಲ್ಲಿದ್ದಾಗಲೇ ಬಾಲಕಿಗೆ ತೀವ್ರ ರಕ್ತಸ್ರಾವ ಆದಾಗ ಘಟನೆ ಬೆಳಕಿಗೆ ಬಂದಿದೆ. ಈ ವಿಚಾರ ಯಾರಿಗೂ ಹೇಳದಂತೆ ಬಾಲಕಿಗೆ ಅಲ್ತಾಫ್ ಬೆದರಿಕೆ ಹಾಕಿದಂತೆ. ಕನಕಗಿರಿ ಠಾಣೆಗೆ ಅಪ್ರಾಪ್ತೆ ದೂರು ನೀಡಿದ್ದು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಅಲ್ತಾಫ್ನನ್ನ ಕನಕಗಿರಿ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮದ್ಯದಂಗಡಿ ಬಂದ್ ಮಾಡುವಂತೆ ಆಗ್ರಹಿಸಿ 100 ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿಯ ತಲ್ಲೂರ ಗ್ರಾಮದಲ್ಲಿ ಪ್ರತಿಭಟನೆ ನಡೆದಿದೆ. ಗ್ರಾಮದಲ್ಲಿರುವ ವೀರೇಶ ವೈನ್ ಶಾಪ್ ಬಂದ್ ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಶಾಲಾ ಮಕ್ಕಳು ಮಹಿಳೆಯರು ಅಂಗಡಿಯ ಮುಂದೆ ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆ ಮಕ್ಕಳು ಮದ್ಯ ವ್ಯಸನಕ್ಕೆ ಅಂಟಿಕೊಳ್ಳುವ ಭೀತಿ ಇದೆ. ಇಡೀ ದಿನ ದುಡಿದ ಹಣವನ್ನೆಲ್ಲ ಕುಡಿತದ ಚಟಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಗ್ರಾಮದಲ್ಲಿರುವ ಮದ್ಯದ ಅಂಗಡಿಯನ್ನು ಬಂದ್ ಮಾಡಬೇಕು ಅಂತ ತಹಶೀಲ್ದಾರರ ಮೂಲಕ ಡಿಸಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆರೋಪದಡಿ ಬಂಧನವಾಗಿದ್ದ ಮ್ಯೂಸಿಕ್ ಮೈಲಾರಿಗೆ ಜಾಮೀನು ಮಂಜೂರು ಮಾಡಲಾಗಿದೆ. ಪೋಕ್ಸೋ ಪ್ರಕರಣದಲ್ಲಿ ಉತ್ತರ ಕರ್ನಾಟಕದ ಗಾಯಕ ಮ್ಯೂಸಿಕ್ ಮೈಲಾರಿ ಬಂಧನ ಆಗಿದ್ದ. ಮ್ಯೂಸಿಕ್ ಮೈಲಾರಿ ಸೇರಿದಂತೆ 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಡಿಸೆಂಬರ್ 14ರಂದು ಚಿಕ್ಕೋಡಿ ಪೊಲೀಸ್ ಠಾಣೆಗೆ ಅಪ್ರಾಪ್ತೆ ದೂರು ನೀಡಿದ್ಲು. ಡಿಸೆಂಬರ್ 17ರಂದು ಮಹಾಲಿಂಗಪುರ ಠಾಣೆ ಪೊಲೀಸರು ಮೈಲಾರಿಯನ್ನು ಬಂಧಿಸಿದ್ರು. ಇದೀಗ 1 ಲಕ್ಷ ರೂಪಾಯಿ ಶ್ಯೂರಿಟಿ ಬಾಂಡ್ ಪಡೆದು ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲಾ ವಿಶೇಷ ನ್ಯಾಯಾಲಯದಿಂದ ಜಾಮೀನು ಮಂಜೂರು ಮಾಡಲಾಗಿದೆ. ಮೋಜು ಮಸ್ತಿ ಮಾಡಲು ಬೆಲೆ ಬಾಳುವ ಬೈಕ್ ಕಳ್ಳತನ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕಿರಾತಕನಿಗೆ ಬಲೆ ಬೀಸಿದ್ದಾರೆ. ಗದಗದ ಹುಲ್ಲೂರ ಗ್ರಾಮದ ನಿವಾಸಿ ಸೈಯದ್ ಅಲಿ ಮೆಕ್ಯಾನಿಕಲ್ ಕೆಲಸವನ್ನ ಮಾಡ್ತಲೇ ಕಳ್ಳತನ ದಂಧೆಗೆ ಇಳಿದಿದ್ದ. ಕೆಲ ದಿನಗಳ ಹಿಂದೆ ಹುಬ್ಬಳ್ಳಿಯ ಬಸವೇಶ್ವರ ಪಾರ್ಕ್ ಬಳಿ ರಾಯಲ್ ಎನ್ಫೀಲ್ಡ್ ಬೈಕನ್ನು ಕಳ್ಳತನ ಮಾಡಿದ್ದ. ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಸೈಯದ್ ಅಲಿಯ ಖತರ್ನಾಕ್ ಹಿಸ್ಟ್ರಿ ಬಯಲಾಗಿದೆ. ಶೋಕಿ ಮಾಡೋದಕ್ಕೆ ಆರೋಪಿ ಹಗಲಲ್ಲಿ ಯಾವುದಾದ್ರೂ ಬೈಕನ್ನು ನೋಡಿದ್ರೆ ರಾತ್ರಿ ಕಳವು ಮಾಡ್ತಾ ಇದ್ದ. ಒಟ್ಟು 12 ಬೈಕ್ಗಳನ್ನು ಆರೋಪಿಯಿಂದ ಸದ್ಯ ಜಪ್ತಿ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.